ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಹ್ಯಾಂಗ್ ಓವರ್ ಅನ್ನುವಂತಹ ಕಥಾ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಏನು ಹ್ಯಾಂಗ್ ಓವರ್ ಯಾರಿಗಾಯ್ತು ಏನು ಅನ್ನೋದ್ರ ಬಗ್ಗೆ ಇಂದಿನ ತರಗತಿಯಲ್ಲೆಲ್ಲ ಚರ್ಚೆ ಮಾಡ್ತಾ ಇದ್ದೋ. ಇಲ್ಲಿ ಸೋಮು ಮತ್ತು ಕಿಟ್ಟು ಇಬ್ಬರ ಒಂದು ಸಂಭಾಷಣೆ ಅಥವಾ ಸಂವಾದ ನಡೀತಾ ಇತ್ತು. ಆಗ ಸೋಮು ಏನ್ ಹೇಳ್ತಾ ಇದ್ದಾನೆ, ಎಲ್ಲ ಒಂದ್ ಕಡೆ ತಗೊಳ, ನನಗೆ ಈಗ ಬಿಯರ್ ಬೇಡ, ವಿಸ್ಕಿ ಬೇಕು ಅಂತ ಹೇಳ್ತಕ್ಕಂಥದ್ದು. ಆಗ ಇನ್ನೊಂದ್ ಕಡೆ ಸೋಮು ಕಿಟ್ಟುವನ್ನ ಎಲ್ಲ ಒಂದ್ ಕಡೆ ರೇಗಿಸ್ತಾ ಇದ್ದಾನೆ. ಏನೋ ವಿಸ್ಕಿ ಕುಡಿದ್ರೆ ನಿನ್ನ ಜನಿವಾರಕ್ಕೆ ಮೈಲ್ಗೆ ಆಗುತ್ತಾ ಅಂತ. ಹೀಗೆ ಇಬ್ಬರ ನಡುವೆ ಸಂವಾದ ನಡೀತಾ ಇದೆ. ಅದಾದ್ಮೇಲೆ ನೋಡೋ, ಹಳ್ಳಿಲಿ ನೋಡಿ ಸೋಮು ಹೇಗೆ ತನ್ನ ತಂದೆಯ ಬಗ್ಗೆ ಸಮರ್ಥನೆಯನ್ನ ಮಾಡ್ಕೊಳ್ತಾನೆ ಅಂತ ಅಂದ್ರೆ, ನೋಡ ಹಳ್ಳಿಲಿ ನನ್ನಪ್ಪ ದೇವಸ್ಥಾನದ ತೀರ್ಥ ಎಲ್ರಿಗೂ ಅನ್ಸ್ತಾನೆ, ದಕ್ಷಿಣೆ ತಗೊಂಡು ಎಲ್ಲ ಒಂದ್ ಕಡೆ ಸೊಂಟಕ್ ಸಿಗಿಸ್ಕೊಳ್ತಾನೆ. ಇಲ್ಲಿ ಆ ಕುರ್ಚಿಯ ಮೇಲೆ ಕೂತು ಕೆಂಪು ಮುಖದ ಆಸಾಮಿ ನಮಗೆಲ್ಲ ಈ ತೀರ್ಥವನ್ನ ಹಂಚಿದ್ದಾನೆ ಅಷ್ಟೇ ಕಣೋ ಅಂತ ಹೇಳಿ ಒಂದ್ ರೀತಿಯಲ್ಲಿ ಫಾದರ್ ಇಮೇಜ್ ಅಂದ್ರೆ ಅವರ ತಂದೆಯನ್ನ ಕಲ್ಪನೆ ಮಾಡ್ಕೊಳ್ತಕ್ಕಂಥ ರೀತಿಯನ್ನ ನಾವಿಲ್ಲಿ ಗಮನಿಸ್ಬೋದು. ಸೋಮು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಮದ್ಯಪಾನವನ್ನ ನೀಡ್ತಾ ಇರ್ತಕ್ಕಂತಹವನು ವ್ಯಕ್ತಿ, ಹಾಗೇನೆ ಇನ್ನೊಂದ್ ಕಡೆ ಅವರ ತಂದೆ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾ ಇರ್ತಕ್ಕಂತಹ ವಿಚಾರ, ಈ ಎರಡನ್ನು ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದು, ಅಥವಾ ತಂದೆಯನ್ನ ಕಲ್ಪನೆ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲಾ ಬಡ್ಡಿ ಮಗನೇ ಅಂತ. ಮತ್ತೆ ಕುಡಿದು ಹಾಗೆ ಎಲ್ಲೋ ಬುದ್ಧಿವಂತನಾಗ್ತಾ ಇದೀಯಾ, ಕುಡಿತಾ ಕುಡಿತಾ ಏನ್ ಮಾಡ್ತಾ ಇದೀಯಾ, ಬುದ್ಧಿವಂತನಾಗ್ತಾ ಇದೀಯ ಅಂತ ಕಿಟ್ಟು ಸೋಮುವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸೋಮುವಿಗೆ ಈ ರೀತಿಯಾದಂತಹ ಮಾತುಕತೆಗಳು ನಡೀತಾ ಇದಾವೆ. ಹಾಗೇನೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಇಲ್ಲಿ ನಾನು ಸೈಕಾಲಜಿ ಓದಿದ್ದೀನಿ ಮರಿ, ನಿನ್ನ ಹಾಗೆ ಚೀಪ್ ಫಂಕ್ಷನ್ ಅಲ್ಲ, ನಂದು ಸೈಂಟಿಫಿಕ್ ಮೈಂಡ್. ನಾನು ಒಂದು ಬಾರಿ ಫೇಲ್ ಆದೆ ನೋಡಿ. ಸೋಮು ಹೇಳ್ತಾ ಇದ್ದಾನೆ, ಮರಿ ನಾನು ಸೈಕಾಲಜಿ ಓದಿದ್ದೀನಿ, ನಂದು ಸೈಂಟಿಫಿಕ್ ಮೈಂಡು, 1-2 ಸಾರಿ ಫೇಲ್ ಆಗಿದ್ದೀನಿ ಅಷ್ಟೇನೆ. ಅದಕ್ಕೇನೆ ಎಲ್ಲೋ ಒಂದ್ ಕಡೆ ನನ್ನ ಅಪ್ಪ ಪೂಜಾರಪ್ಪ ಅದೇ ತಿಳಿದು ತಮಾಷೆ ಅಂದ್ರೆ. ನಾನು ಹಾಗಿದ್ರೆ ನೋಡಿಪ್ಪ, ಒಂದ್ ಕಡೆ ಆ ಪೂಜಾ ನಡು ನಾನು ಏನಾದ್ರೂ ಈ ರೀತಿಯಾಗಿ ಅವತ್ತು ನಾನು ಫೇಲ್ ಆದಂತಹ ಸಂದರ್ಭದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತಪ್ಪ ಅಂದ್ರೆ, ನಾನು ಹೀಗೆ ನನ್ನ ಅಪ್ಪನ ತರ ಆರಾಮಾಗೆ ಇಲ್ಲಿ ಪಾಣಿ ಪಂಚೆ ಉಟ್ಕೊಂಡು ಪಿಳ್ಳೆ ಜುಟ್ಟನ್ನ ಕಟ್ಕೊಂಡು ಪೂಜೆ ಮಾಡ್ಕೊಂಡು ಸಗಣಿ ಬೆರಣೆಯನ್ನ ತಟ್ಕೊಂಡು ಹೀಗೆ ಜೀವನ ಸಾಗಿಸ್ಬೋದು ಅಂತ ಅನ್ಕೊಂಡು ಅಪ್ಪ ಹೇಳ್ದಾಗೆ ಕೇಳ್ಕೊಂಡು ಇರೋದ್ರೆ ಚೆನ್ನ ಅಂತ ಆ ಸಂದರ್ಭದಲ್ಲಿ ಅನಿಸ್ತಾ ಇತ್ತು, ನಾನು ಫೇಲ್ ಆದಂತಹ ಸಂದರ್ಭದಲ್ಲಿ. ಆದ್ರೆ ಇವಾಗ ನನಗೆ ಗೊತ್ತಾಗ್ತಾ ಇದೆ, ಆ ಒಂದು ದಿನ ಯಾಕೆ ನಾನು ಅದೇ ತರ ಇರ್ತಿದ್ದೆ, ಆದ್ರೆ ನನ್ನ ತಂದೆ ಅಂದಂತಹ ಒಂದು ಮಾತಿದೆಯಲ್ಲ, ಆ ಮಾತು ಎಲ್ಲೋ ಒಂದ್ ಕಡೆ ನನ್ನ ಬದುಕಿಗೆ ತಿರುವನ್ನ ಕೊಡ್ತು. ಯಾವುದು ಅಂದ್ರೆ ನೋಡಿ, ಒಂದ್ ದಿವಸ ನನ್ನ ತಂದೆ ಏನ್ ಮಾಡಿದ್ರು ಗೊತ್ತೇನ ಕಿಟ್ಟು, ಒಂದ್ ದಿನ ನನ್ನ ಚಿಕ್ಕ ತಾಯಿ ಅವರ ಇಲ್ಲಿ ಎದುರು, ಅಂದ್ರೆ ಇವ್ರ ಚಿಕ್ಕಮ್ಮ ಅಂದ್ರೆ ಸೋಮುವಿನ ತಂದೆ 2ನೇ ಹೆಂಡತಿ, ಇವ್ರಿಗೆ ಚಿಕ್ಕಮ್ಮ, ಆ ಚಿಕ್ಕಮ್ಮನ ಎದುರು ಆ ಸೋಮುವಿನ ಅಪ್ಪ ಏನ್ ಮಾಡ್ತಾರೆ, ಸೋಮು ಒದ್ದು ಬೆಂಗಳೂರಿನಲ್ಲಿ ನೀನು ಓದ್ತಾ ಇರೋದೇ ಸುಳ್ಳು, ಹಾಗೇನೆ ಊರಲ್ಲೆಲ್ಲ ಅದೇ ಮಾತು ಕೇಳಿ ಜನ ನನ್ನನ್ನ ಗೇಲಿ ಮಾಡ್ತಾ ಇದ್ರು, ನೀನು ಓದ್ತಾ ಇಲ್ಲ ಏನು ಇಲ್ಲ ಹಾಗೆ ಹೀಗೆ. ಇಡೀ ಊರಿನ ಜನ ಎಲ್ಲೋ ಒಂದ್ ಕಡೆ ಗೇಲಿ ಮಾಡೋದಕ್ಕೆ ತಂದೆ ಆ ಆ ಇಲ್ಲಿ ಸೋಮುವಿನ ಚಿಕ್ಕಮ್ಮನ ಎದುರು ಸೋಮುವನ್ನ ಅವಮಾನ ಮಾಡಿದ್ದು, ಇದೆಲ್ಲವೂ ಒಂದ್ ಕಡೆ. ಇನ್ನೊಂದ್ ಕಡೆ ನನ್ನ ಜಮೀನಲ್ಲಿ ನಿನ್ಗೆ ಒಂದು ಕಿಂಚಿತ್ತು ಆಸ್ತಿಯನ್ನು, ಒಂದು ಚೂರು ಆಸ್ತಿಯನ್ನು ಕೂಡ ಸಿಗದಿಲ್ಲ ಅಂತ ಹೇಳಿದ್ರು. ಆಗ ಸೋಮು ಏನ್ ಮಾಡ್ತಾನೆ, ಅವತ್ತೇ ಇನ್ನು ಮೇಲೆ ನಿನ್ನ ಮೂತಿನೂ ಕೂಡ ನೋಡಲ್ಲ ಅಂತ ಹೇಳಿ ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತಾನೆ. ಇದು ಸೋಮುವಿನ ಇಡೀ ಬದುಕನ್ನೇ ಬದಲಾಯಿಸುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಒಂದು ನಿರ್ಧಾರ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ವ್ಯಕ್ತಿಗಳು ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳಿವೆಯಲ್ಲ, ಅವು ಅವನ ಭವಿಷ್ಯವನ್ನ ರೂಪಿಸ್ತವೆ, ಉಜ್ವಲ ಭವಿಷ್ಯವನ್ನು ರೂಪಿಸ್ತವೆ ಅನ್ನೋದಕ್ಕೆ ಸೋಮುವಿನೇ ಕಾರಣ. ಯಾಕೆ ಅಂತಂದ್ರೆ, ಇವತ್ತು ಅವನು ಸ್ವತಂತ್ರವಾಗಿ ಬದುಕನ್ನ ನಡೆಸೋದಕ್ಕೆ ಸ್ವತಂತ್ರ ಬದುಕನ್ನ ಕಂಡ್ಕೊಂಡಿದ್ದಾನೆ. ಹೇಗೆ ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನ ಕಂಡ್ಕೊಂಡಿದ್ದಾನೆ. ಇಲ್ಲ ಅಂದಿದ್ರೆ ಅವತ್ತು ತಂದೆಯ ಆಶ್ರಯದಲ್ಲೇ ಇದ್ದು ಅವನು ಹೊರಗಿನ ಪ್ರಪಂಚದ ಬಗ್ಗೆ ಅರಿವೇ ಇಲ್ಲದ ಹಾಗೆ ಜೀವನವನ್ನ ಮಾಡಬಹುದಾಗಿತ್ತು ಅಂತ ನಾವಿಲ್ಲಿ ಗಮನಿಸ್ಬೋದು.
ಕಿಟ್ಟು ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಬಿಡಪ್ಪ. ಆಗ ಕಿಟ್ಟು ಮತ್ತೆ ವ್ಯಂಗ್ಯವಾಗಿ ಇದ್ಯಾವ್ದಪ್ಪ ಈಗ ನಾನೇನ್ ಅದೃಷ್ಟ ಮಾಡಿದೀನಿ ಅಂತ ಹೇಳ್ತಕ್ಕಂಥದ್ದು. ಸುಮ್ಮನೆ ಕೂತು 1.5 ಗಂಟೆಯಾದರೂ ಕೂಡ ಇಲ್ಲಿ ಪಲಾವ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಆ ಕಾಂಟಿನೆಂಟಲ್ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಮದ್ಯಪಾನವನ್ನ ಸೇವನೆ ಮಾಡ್ತಾ ಇದಾರೆ. ಆದ್ರೆ ಇನ್ನು ಅರ್ಧ ಗಂಟೆ, 1 ಗಂಟೆ, 1.5 ಗಂಟೆ ಆದ್ರೂ ಪಲಾವ್ ಖಾಲಿ ಆಗಿಲ್ಲ. ಸುಮ್ನೆ ಕುತ್ಕೊಂಡಿದ್ದಾರೆ ಇಲ್ಲಿ ಎಲ್ಲೋ ಒಂದ್ ಕಡೆ. ಹಾಗೇನೆ ಇನ್ನೊಂದ್ ಕಡೆ ಸೋಮುವಿನ ಆಗ ಮತ್ತೆ ಹೇಳ್ತಾ ಇದ್ದಾನೆ ಕಿಟ್ಟು, ಅಪ್ಪ ಅಯ್ಯ ಸೋಮಶೇಖರ, ನಿನ್ನ ವೃತ್ತಾಂತ ಇರ್ಲಿ, ಮೊದಲು ಈ ಈ ಒಂದು ಇದನ್ ಮುಗಿಸಪ್ಪ. ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಪಲಾವನ್ನ ತಿನ್ನು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನೀನು ಹಾಸ್ಯ ಮಾಡಿದ್ರು ಫ್ರೆಂಡ್, ನಿನ್ನನ್ನೊಬ್ಬ ಎಲ್ಲೋ ಒಂದ್ ಕಡೆ ತಮಾಷೆ ಅಂದ್ರೆ ನಾನು ತುಂಬಾ ಎಲ್ಲೋ ಒಂದ್ ಕಡೆ ನೋಡಪ್ಪ, ನನ್ನ ಒಂದು ಪರಿಸ್ಥಿತಿ ನಿನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಹಾಸ್ಯ ಅನಿಸ್ತಾ ಇದೆ. ಆದ್ರೆ ನೋಡು, ನಮ್ಮ ಮಾವನ ಮನೆಯಲ್ಲಿ ಸಂಬಳದ ಇಲ್ಲಿ ನೋಡಿ, ಸೋಮುವಿನ ಬಾಲ್ಯದ ದಿನಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ. ನೋಡಿ, ನಾನು ನನ್ನ ಸೋದರ ಮಾವನ ಮನೆಯಲ್ಲಿ ಶಾಲೆಯಲ್ಲಿ ಸಂಬಳದ ಕೆಲಸ ಮಾಡಿದ್ದೇನೆ, ಸಗಣಿ ತೆಗೆದಿದ್ದೇನೆ, ಹಾಗೆಯೇ ಗದ್ದೆಯಲ್ಲಿ ವ್ಯವಸಾಯವನ್ನ ಮಾಡಿದ್ದೇನೆ, ಕಾಲೇಜ್ ಫೀಸ್ ತುಂಬಿದ್ದೇನೆ. ಆಮೇಲೆ ಎಲ್ಲೂ ಕೂಡ ಫೇಲ್ ಆಗಲಿಲ್ಲ. ನನ್ನ ಅಪ್ಪ ನನ್ನ ಯೋಚನೆಯೂ ಕೂಡ ನನಗೆ ಬರಲಿಲ್ಲ. ಯಾಕೆಂದ್ರೆ ನನ್ನ ತಂದೆಯ ಮನೆಯನ್ನ ಬಿಟ್ಟಾದ್ಮೇಲೆ ನನ್ನ ಬದುಕು ಎಷ್ಟು ಕಷ್ಟದ ಇಂದ ನಾನು ಬದುಕನ್ನ ನಡ್ಸ್ಕೊಂಡ್ ಬಂದಿದ್ದೀನಿ ಅಂದ್ರೆ, ನನ್ನ ಸೋದರ ಮಾವನ ಮನೆಯಲ್ಲಿ ಏನ್ ಮಾಡಿದನಪ್ಪ ಅಂತಂದ್ರೆ ಶಾಲೆಯಲ್ಲಿ ಅವಾಗಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೆ, ಸಗಣಿಯನ್ನ ಬಾಚ್ತಾ ಇದೆ, ಗದ್ದೆಯಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದೆ. ಇಷ್ಟೆಲ್ಲ ಆಗಿದ್ರು ಅದರಿಂದ ಕಾಲೇಜ್ ಫೀಸ್ ಅನ್ನ ಒದಗಿಸ್ತಾ ಇದೆ. ಅವಳಿಂದ ನನಗೆ ಎಲ್ಲೋ ಒಂದ್ ಕಡೆ ಬದುಕಿನಲ್ಲಿ ನಾವು ಒಂದು ಗುರಿಯನ್ನ ಮುಟ್ಬೇಕು ಅನ್ಸ್ತು. ಅವತ್ತಿಂದ ನನಗೆ ನನ್ನ ಅಪ್ಪನ ಯೋಚನೆನೂ ಕೂಡ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದ್ ಸರಿ ಕಿಟ್ಟುಗೆ, ಅಲ್ಲಪ್ಪ ಇದ್ದಕ್ಕಿದ್ದ ಹಾಗೆ ಏಕೆ ನಿನ್ನ ಅಪ್ಪನ ಯೋಚನೆ ಬಂತು ಈಗ? ಯಾಕೆ ನಿನ್ನ ತಂದೆಯ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ? ಅದು ಕಾರಣ ಆದ್ರೂ ಏನು ಅಂತಕ್ಕಂಥದ್ದು. ಯಾಕೆಂದ್ರೆ ಸೋಮುವಿನ ಇಲ್ಲಿ ಎಲ್ಲ ಒಂದ್ ಕಡೆ ವರ್ತನೆಯ ಬಗ್ಗೆ ಕಿಟ್ಟುವಿಗೆ ಅನುಮಾನ ಬಂದಿದೆ. ಯಾಕೆ ಯಾವಾಗ್ಲೂ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ತಂದೆ ಬಗ್ಗೆ ಅಂತಕ್ಕಂಥದ್ದು. ನೋಡು, ಅದಕ್ಕೆ ಕಾರಣ ಇದೆ. ಯಾಕೆ ನಾನು ತಂದೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಕಿಟ್ಟು, ಸೋಮು ಹೇಳ್ತಾ ಇದ್ದಾನೆ, ಯಾಕೆ ನನ್ನ ತಂದೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ಕಿಟ್ಟು, ಇಂದು ಸಂಜೆ ಎಲ್ಲ ನನಗೆ ಕಾಡ್ತಾ ಇದ್ದಿದ್ ಪ್ರಶ್ನೆ ಒಂದೇನೆ. ನೋಡಿ, ಇಷ್ಟು ದಿನ ಬೇಡವಾಗಿದ್ದ ಅಪ್ಪ ಇಂದು ಏಕೆ ಬಂದ ಅಂತ. ಯಾಕೆಂದ್ರೆ ಇಷ್ಟು ದಿನ ನನಗೆ ಬೇಡವಾಗಿರ್ತಂತಹ ಅಪ್ಪ ಇವತ್ತು ಏಕೆ ಬಂದ? ಇಲ್ಲಿ ಮನಸ್ಸೆಲ್ಲ ಬುಗ ಬುಗ ಅಂತ ಹತ್ಕೊಂಡು ಉರಿತಾ ಇದೆ. ನನ್ನ ಮನಸ್ಸೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಬೆಂಕಿಯ ಹಾಗೆ ಉರಿತಾ ಇದೆ. ರೂಮಿನಿಂದ ಹೊರಡೆ ನಾನು ಕೆಲಸಕ್ಕೆ ಸೇರಿದ 1 ವಾರಕ್ಕೆ ನನ್ನ ಅಪ್ಪನಿಂದ ಒಂದು ಕಾಗದ ಬಂತು. ನೋಡು, ನಾನು ಯಾಕೆ ಈ ರೀತಿ ಆಲೋಚನೆ ಮಾಡೋದಕ್ಕೆ ಕಾರಣ ಇದೆ. ನನ್ನ ತಂದೆಗೆಯಿಂದ ಒಂದು ಕಾಗದ ಬಂತು. ಆ ಕಾಗದದಲ್ಲಿ ಮೊದಲು ಆಶ್ಚರ್ಯ ಆಯ್ತು ನನಗೆ. ಏನು ಸೋಮುವಿಗೆ ತನ್ನ ತಂದೆ ಬರೆದಿರ್ತಕ್ಕಂತಹ ಪತ್ರದಲ್ಲಿ ಯಾವ ವಿಚಾರ ಅಡಗಿದೆ ಅನ್ನೋದು ನೋಡೋದಾದ್ರೆ, ಕೆಲಸಕ್ಕೆ ಸೇರಿದ್ದೀಯಂತಲ್ಲ, ತಿಂಗಳಿಗೆ ಒಂದಿಷ್ಟು ದುಡ್ಡನ್ನ ಕಳಿಸುತ್ತಾ ಇರು ಅಂತ ಅಷ್ಟೇ ಇತ್ತು. ಒಂಥರ ಅಸಹ್ಯವಾಯ್ತು. ರೇಗಿ ಬಿಟ್ಟು ಎಲ್ಲ ಒಂದ್ ಕಡೆ ಒಂದು ದಮ್ಡಿನೂ ಕೂಡ ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಒಂದ್ ಕಡೆ ಉತ್ತರವನ್ನ ಮತ್ತೆ ಪ್ರತ್ಯುತ್ತರವನ್ನ ಪತ್ರವನ್ನ ಬರಿತಾ ಹೋಗ್ತಾನೆ. ಇನ್ನೊಂದು ಪತ್ರವನ್ನ ಬರೆದು ಒಂದು ದಂಬಡಿಯನ್ನು ಕೊಡೋದಿಲ್ಲ ಅಂತ. ಯಾಕೆಂದ್ರೆ ಇಷ್ಟು ದಿವಸ ಇಲ್ಲದೆ ಹೋದಂತಹ ತಂದೆ, ನಾನೀಗೆಲ್ಲೋ ಒಂದ್ ಕಡೆ ನಾನು ಕೆಲಸಕ್ಕೆ ಸೇರಿದ್ದೀನಿ, ನಾನು ಸಂಬಳವನ್ನ ಇಲ್ಲಿ ತಗೊಳ್ತಾ ಇದ್ದೀನಿ, ದುಡಿತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ತಿಂಗಳಿಗೆ ಒಂದಿಷ್ಟು ಹಣವನ್ನ ಕಳಿಸು ಅಂತ ಹೇಳ್ತಾ ಇದಾರಲ್ಲ ಅನ್ನೋ ರೀತಿಯಲ್ಲಿ ಅವನಿಗೆ ತಂದೆಯ ಮೇಲೆ ಎಲ್ಲೋ ಒಂದ್ ಕಡೆ ಬೇಸರವಾಗಿದೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಆಮೇಲಿಂದ ನನಗೆ ಕೆಲಸ ಸಿಕ್ಕಿದ ಸಂತೋಷನೇ ಹೊರಟೋಯ್ತು. ನನ್ನ ತಂದೆಯಿಂದ ಈ ರೀತಿ ಪತ್ರ ಬಂದ್ಮೇಲೆ ನನಗೆ ಕೆಲಸ ಸಿಕ್ಕಿರ್ತಕ್ಕಂತಹ ಸಂತೋಷನೇ ಹೊಂಟೋಯ್ತು ಕಿಟ್ಟು ಅಂತ ಸೋಮು ಕಿಟ್ಟುವಿಗೆ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ನೋಡಿ, ಇಲ್ಲಿ ಸೋಮುವಿನ ತಂದೆ ಸೋಮುವಿನ ತಾಯಿಗೆ ಯಾವ ರೀತಿ ಒಂದು ಚಿತ್ರಹಿಂಸೆಯನ್ನ ಕೊಟ್ಟಿದ್ರು ಅನ್ನೋದನ್ನ ನಾವು ಗಮನಿಸಿದ್ರೆ, ನೋಡು, ನನ್ನ ತಂದೆ ಇದಾರಲ್ಲ, ಇಲ್ಲಿ ಯಾವಾಗ್ಲೂ ನನ್ನ ತಾಯಿಯನ್ನ ಗೋಳುಕೊಂಡು ಅವರು ಬಾವಿಯಲ್ಲಿ ಬೀಳುವಂತೆ ಮಾಡಿದ.
ನೋಡಿ, ತಂದೆಯ ಒಂದು ವರ್ತನೆ ಇದೆಯಲ್ಲ, ಆ ತನ್ನ ತಾಯಿ ಸಾವಿಗೆ ತಂದೆಯೇ ಕಾರಣ. ಯಾಕೆಂದ್ರೆ ಯಾವಾಗ್ಲೂ ಕೂಡ ಅವರಿಗೆ ಎಲ್ಲೋ ಒಂದ್ ಕಡೆ ನೋವುಂಟು ಮಾಡಿ ಅವ್ರನ್ನ ಗೋಳುಕೊಂಡು ಅವರು ಬಾವಿಗೆ ಬೀಳುವಂತೆ ಮಾಡ್ದ. ನನ್ನ ತಾಯಿಗೆ ಒಂದ್ ರೀತಿ ಶೋಷಣೆಯನ್ನ ಮಾಡಿದಾನೆ ನನ್ನ ತಂದೆ ಅಂತಕ್ಕಂಥದ್ದು. 6 ವರ್ಷದ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ಬುಟ್ಟಿಗಟ್ಟಲೆ ಸಗಣಿಯನ್ನ ಒರೆಸಿದ್ದಾನೆ. ಮಂತ್ರ ಎಲ್ಲೋ ಒಂದ್ ಕಡೆ ಮಂತ್ರ ಕಲಿಸೋದಕ್ಕೆ ಮಧ್ಯೆ ಮಧ್ಯೆ ಹುಣಸೆ ಬರಲು ಹುಡಿ ಮಾಡಿ ಹೊಡೆದಿದ್ದಾನೆ ಎಂದೆಲ್ಲ ಅವಸರದಲ್ಲಿ ಹೇಳ್ತಾ ಈಗ ನಿಧಾನಕ್ಕೆ ಏನ್ ಮಾಡ್ತಾ ಇದ್ದಾನೆ, ಆ ಗ್ಲಾಸಿನಲ್ಲಿ ಇದ್ದದ್ದನ್ನ ಕುಡಿಯುತ್ತಾ ಇದೆಲ್ಲ ಹೇಳಿ ತನ್ನ ಇಡೀ ಬದುಕಿನ ಸತ್ಯವನ್ನ ಹೊರಗಾಕ್ತಾ ಇದ್ದಾನೆ ಸೋಮು. ಅಂದ್ರೆ ತನ್ನ ತಂದೆಯಿಂದ ಯಾವ ರೀತಿ ನನ್ನ ತಾಯಿಗೆ ಅನ್ಯಾಯ ಆಗಿದೆ, ನನಗೆ ಯಾವ ರೀತಿ ನನ್ನ ತಂದೆಯಿಂದ ಅನ್ಯಾಯ ಆಗಿದೆ, ಇದನ್ನೆಲ್ಲವನ್ನ ಸೋಮುವಿನ ಮುಂದೆ ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ಬೋದು. ಮತ್ತೆ ಈಗ ಕಿಟ್ಟು ಹೇಳ್ತಾ ಇದ್ದಾನೆ, ನೀನು ನೋಡಪ್ಪ, ಈಗ ಈ ಇಷ್ಟೆಲ್ಲ ಹೇಳಿದ್ಮೇಲೆ ದುಡ್ಡು ಕಳಿಸೋದು ಸರಿನಾ ತಪ್ಪಾ, ನೀನೇ ಹೇಳು. ನನಗೆ ಎಲ್ಲೋ ಒಂದ್ ಕಡೆ ನಿನ್ನ ಅಭಿಪ್ರಾಯ ಹೇಳಪ್ಪ. ಇಷ್ಟೆಲ್ಲಾ ವಿಚಾರಗಳನ್ನ ನಾನು ಹೇಳಿದ್ದೀನಿ, ಇದ್ರಿಂದ ನಾನು ದುಡ್ಡನ್ನ ಕಳಿಸ್ಬೇಕಾ ಬೇಡವಾ ಅನ್ನೋದನ್ನ ಅಂತಕ್ಕಂಥದ್ದು. ಅದು ನೀನ್ ನಿರ್ಧರಿಸ್ಬೇಕು, ಅದನ್ನ ನಾನ್ ನಿರ್ಧರಿಸಕ್ಕಾಗಲ್ಲ ಅಂತ ಇಲ್ಲಿ ಕಿಟ್ಟು ಹೇಳ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಸರಿ ಕಣೋ, ಈಗ ನಿನ್ನ ಮನೆಗೆ ಹೋಗೋಣ. ಕಿಟ್ಟು ಮನೆಗೆ ಸೋಮು ಹೇಳ್ತಾರೆ, ನಿನ್ ಮನೆಗೆ ಹೋಗೋಣ, ಯಾಕೋ ತುಂಬಾ ಬೇಜಾರಾಗಿದೆ, ಹ್ಯಾಂಗ್ ಓವರ್ ಆಗೋವರೆಗೂ ಚೆನ್ನಾಗೆ ಕುಡಿಯೋಣ. ಅಂತೂ ಇಂತೂ ಹೆಂಗೋ ನೀನು ಕೂಡ ಒಬ್ನೇ ಒಂದು ಮನೆ ಮಾಡ್ಕೊಂಡಿದ್ದೀಯಾ ಅಂತ ಸೀದಾ ಸೋಮು ಕಿಟ್ಟುವಿನ ಮನೆಗೆ ಈಗ ಬರ್ತಾನೆ. ಬಂದಾದ್ಮೇಲೆ ಕಿಟ್ಟು ಟೀಪಾಯ್ ಮೇಲೆ 2 ಗ್ಲಾಸ್ ತಂದಿಟ್ಟು ಮನೆ ಸುತ್ತ ಕಣ್ಣಾಡಿಸಿ, ನಿಜಕ್ಕೂ ಗರ್ಲ್ ಫ್ರೆಂಡ್ ಇದಾರಾ ನೋಡಿ. ಸೋಮು ಸುಮ್ನೆ ಇಲ್ಲ, ಮನೆಗ್ ಬರ್ತಾನೆ. ಮನೆ ಸುತ್ತ ನೋಡಿದ್ಮೇಲೆ, ಅಕ್ಕಪಕ್ಕ ಮನೆಯಲ್ಲಿ ಯಾರಾದ್ರೂ ನನ್ಗೆ ಗರ್ಲ್ ಫ್ರೆಂಡ್ ಇದಾರೇನೋ ಹಾಗೆ ಹೀಗೆ ಅಂತ ಬಲಿ ಇಲ್ಲ ಒಂದ್ ಕಡೆ ವ್ಯಂಗ್ಯವಾಗಿ ಹಾಸ್ಯವಾಗಿ ತನ್ನ ಸ್ನೇಹಿತನನ್ನ ರೇಗಿಸುವಂತಹ ಕೆಲಸವನ್ನ ಮಾಡ್ತಾನೆ ಸೋಮು. ಇಷ್ಟೆಲ್ಲ ಆದ್ಮೇಲೆ ಗುಂಡಿನ ಅಮಲಿನಲ್ಲಿ ಸೋಮು ಒಮ್ಮೊಮ್ಮೆ ಆಶ್ಚರ್ಯಕರ ತರ್ಕದ ವಿಚಾರಗಳನ್ನೆಲ್ಲ ಮಾತನಾಡ್ತಾ ಇದ್ದೇನೆ ಅಂತ ಕಿಟ್ಟು ಅನ್ಕೊಳ್ತಾನೆ. ಹೋಗಲಿ ಬಿಡಪ್ಪ, ಯಾಕೆ ಈಗ ಅನ್ಕೊಂಡು ಸುಮ್ಮನಾಗಿ ಕೊನೆಗೆ ಇದೆಲ್ಲವೂ ಆದ್ಮೇಲೆ ಅವ್ರು ನಿಧಾನಕ್ಕೆ ಮತ್ತೆ ಅಲ್ಲಿ ಮದ್ಯಪಾನವನ್ನ ಮನೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಅಷ್ಟ್ರೊಳಗಡೆ ಎಲ್ಲೋ ಒಂದ್ ಕಡೆ ಬಿಯರ್ ಮತ್ತೆ ವಿಸ್ಕಿಯ ವಾಸನೆ ಮೂಗಿಗೆ ಬಡಿದ ತುಸು ತಬ್ಬಿಬ್ಬಾಗಿದ್ರು. ಆದ್ರೆ ಅವ್ರ ಎದುರು ಮನೆಯ ಚಂದ್ರಯ್ಯ ಬಂದು ಎಲ್ಲೋ ಒಂದ್ ಕಡೆ ಡೋರ್ ಅನ್ನ ತಟ್ತಾ ಇದ್ದಾರೆ. ಆ ತಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಯ್ಯೋ, ಎಲ್ಲೋ ಒಂದ್ ಕಡೆ ಕಿಟ್ಟುವಿನ ಅಪ್ಪ ಬಂದ್ಬಿಟ್ರೇನೋ ಅಂತ ಓಡ್ತಾ ಇದ್ದಾನೆ ಸೋಮು. ಆದ್ರೆ ಕಿಟ್ಟು ನಿಧಾನಕ್ಕೆ ಬಾಗಿಲನ್ನ ತೆಗಿತಾನೆ. ನೋಡಿದ್ರೆ ಅಲ್ಲಿ ಎದುರು ಮನೆಯ ಚಂದ್ರಯ್ಯ. ಕೊನೆಗೆ ಸರಿ ಅವ್ರು ಹೋದಾದ್ಮೇಲೆ ಇವ್ನು ಸುತ್ತ ನೋಡ್ತಾನೆ, ಮನೇಲೆಲ್ಲ ಒಂದ್ ರೌಂಡ್ ನೋಡ್ತಾ ಇದ್ದಾನೆ. ಹಾಗೇನೆ ಟೀಪಾಯಿಲಿ ಆ ಕಡೆ ಎಲ್ಲ ನೋಡ್ತಾ ಇದ್ದಾನೆ, ಬಾತ್ರೂಮ್ ಅಲ್ಲಿ ನೋಡ್ತಾ ಇದ್ದಾನೆ, ಎಲ್ಲೂ ಕೂಡ ಸೋಮು ಕಾಣಿಸ್ತಾ ಇಲ್ಲ. ಅಯ್ಯೋ, ಎಲ್ಲೋ ಹೋದ್ನಪ್ಪ. ಯಾಕೆಂದ್ರೆ ಅವನು ತುಂಬಾ ಹ್ಯಾಂಗ್ ಓವರ್ ಆಗೋವರ್ಗುನು ಚೆನ್ನಾಗ್ ಕುಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲೋ ಹೋದ ಏನು ಅಂತ ನೋಡಿದ್ರೆ, ಒಂದ್ ಕಡೆ ಇಲ್ಲಿ ಸೋಮು ಎಲ್ಲಾದರೂ ಓಡಿ ಹೋದನೆ ಅಥವಾ ಮುಂದಿನ ಬಾಗಿಲಲ್ಲಿ ನಾನು ನಿಂತೇ ಇದ್ದೆ. ಒಂದ್ ಕಡೆ ಅನುಮಾನ. ಇತ್ತಲ ಬಾಗಿಲು ತೆರೆದಿತ್ತು, ಹಿಂದುಗಡೆಯ ಬಾಗಿಲು ತೆರೆದಿತ್ತು. ನೋಡ್ತಾನೆ ಕಿಟ್ಟು, ಸೋಮು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಒಂದ್ ಕಡೆ ಕುಕ್ಕುರಗಾಲಿನಲ್ಲಿ ಮೋರಿಯ ಅಂಚಿನಲ್ಲಿ ಕೂತು ಎಡಗೈಯಲ್ಲಿ ವಿಸ್ಕಿ ಗ್ಲಾಸ್ ಅನ್ನ ಹಿಡಿದು, ಸೋಮು ಎಡಗೈಯಲ್ಲಿ ವಿಸ್ಕಿ ಗ್ಲಾಸ್ ಅನ್ನ ಹಿಡಿದು ಬಲಗೈಯಲ್ಲಿ ಹೊಟ್ಟೆಯನ್ನ ಅದುಮ್ಕಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಸೋಮು ಒಂದೇ ಸಮನೆ ವಾಂತಿ ಮಾಡ್ಕೊಳ್ತಾ ಇದ್ದ. ಇದನ್ನ ನೋಡ್ದಂತಹ ಕಿಟ್ಟು ಇಲ್ಲಿ ಎಲ್ಲ ಒಂದ್ ಕಡೆ ಅವನು ಕೂಡ ನಗ್ತಾ ಇದ್ದಾನೆ, ಛೇ ಅಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಹಾಗೆ ಸೋಮು ಬೆಳಗ್ಗೆ ಎದ್ದು ತನ್ನ ಉತ್ಸಾಹದ ಚಟುವಟಿಕೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖವನ್ನ ತೊಳ್ಕೊಳ್ತಾನೆ. ಅದಾದ್ಮೇಲೆ ಬಹಳ ಚೆನ್ನಾಗಿತ್ತು ಕಣಯ್ಯ ನೆನ್ನೆ ಅಂತ ಹೇಳಿ ಹಾಗೇನೆ ಇಲ್ಲಿ ಕಿಟ್ಟು ಕಾಫಿ ಮಾಡ್ಕೊಡ್ತಾನೆ. ಕಾಫಿಯನ್ನ ಕುಡಿದು ಸ್ವಲ್ಪ ತಲೆನೋವು ಬಂದ್ಬಿಟ್ಟಿದೆ, ಬಾಯಿ ಎಲ್ಲ ಒಂದ್ ಕಡೆ ಸಪ್ಪಗಾಗಿದೆ ಅಂತ ಇಲ್ಲ, ತನ್ನ ಇಂದಿನ ರಾತ್ರಿ ನಡೆದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಹಾಗಾಗಿ ತಲೆನೋವು ಬಂದಿದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಅಪ್ಪನ ವಿಷಯ ಏನು ತೀರ್ಮಾನಕ್ಕೆ ಬಂದೆ ಎಂದೆ. ನೋಡಿ, ಕಿಟ್ಟು ಇಷ್ಟೆಲ್ಲ ಆಯ್ತು. ಈಗ ರಾತ್ರಿ ಎಲ್ಲರೂ ಕೂಡ ಇಬ್ಬರು ಇಲ್ಲಿ ಮದ್ಯಪಾನವನ್ನ ಮಾಡಿದ್ರು, ಹ್ಯಾಂಗ್ ಓವರ್ ಆಗೋವರೆಗೂ ಚೆನ್ನಾಗಿ ಕುಡಿದಿದ್ದಾರೆ. ಇದೆಲ್ಲ ಆದ್ಮೇಲೆ ಬೆಳಗ್ಗೆಗೆ ನಿನ್ನ ತಂದೆಯ ವಿಚಾರ ಏನ್ ತೀರ್ಮಾನ ಮಾಡ್ದಪ್ಪ? ಓಹೋ ಅಂತ ಮಾತನಾಡ್ತಾ 1 ನಿಮಿಷ ಕಣ್ಣು ಪಿಳಿಪಿಳಿಯನ್ನ ಬಿಟ್ಟು ನಿಜ ಏನು ಗೊತ್ತಾ, ನಿನ್ನೆ ಊರಿಗೆ 150 ರು ಮನಿ ಆರ್ಡರ್ ಮಾಡಿದೆ.
ಹಾಗೇನೆ ಪ್ಯಾಂಟಿನಲ್ಲಿ ಅದರ ರಸೀದಿ ಇದೆ ನೋಡು, ಹಾಗೆ ಹಣ ಕಳಿಸಿದ ಮೇಲೆ ಬೇಜಾರಾಯ್ತು. 1.5 ತಿಂಗಳು ಕಳಿಸಬಾರದು ಅಂತ ಒದ್ದಾಡಿದ್ದೆ. ಇಲ್ಲಿ ನಿನ್ನೆ ಕಳಿಸಿದ ಮೇಲೆ ಅದು ನಿಲ್ಲಬಹುದು ಅಂತ ಇದ್ದೆ. ಸುಳ್ಳಾಯಿತು ನೋಡು, ಹಣ ಗಳಿಸಿದ್ದು ತಪ್ಪು ಅಂತ ನಿನಗೆ, ಇಲ್ಲ ಒಂದ್ ಕಡೆ ಹಣ ಕಳಿಸಿದ್ದು ತಪ್ಪು ಅಂತ ನಿನಗೆ ಅನ್ಸಲ್ವಾ ಅಂತ. ಹಾಗೇನೆ ನನ್ನ ಮಾತು ಕೆಟ್ಟು ಹೋಯ್ತು. ಎಲ್ಲ ಒಂದ್ ಕಡೆ ಒಂದ್ ರೀತಿಯಲ್ಲಿ ಕೆಲವರು ಬೆರಗಾಗಿದ್ರಲ್ಲ. ಈಗ ನೋಡಪ್ಪ, ನಿನ್ನೆ 150 ರೂಪಾಯಿ ಮನಿ ಆರ್ಡರ್ ಮಾಡಿದ್ದೀನಿ. ಅದ್ ಮಾಡಾದ್ಮೇಲೆ ಒಂದ್ ಕಡೆ ನನಗೆ ತುಂಬಾ ಸಂಕಟ ಆಗ್ತಾ ಇತ್ತು. 1.5 ತಿಂಗಳು ದುಡ್ಡನ್ನ ಕಳ್ಸೋದೇ ಬೇಡ ಅನ್ಕೊಂಡಿದ್ದೆ. ಈಗ ದುಡ್ಡು ಕಳಿಸಿದ್ರು ಕೂಡ ನನ್ನ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ಒಂದು ನೆಮ್ಮದಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ನನ್ನ ತಂದೆ ಈ ರೀತಿ ಮಾಡಬಾರ್ದಾಗಿತ್ತು ನನಗೆ ಅನ್ನುವಂತಹ ತಂದೆಯ ಮೇಲಿನ ಬೇಸರವನ್ನೇ ಅವನು ಹೊರಗಾಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಅಯ್ಯೋ ಬಿಡು ನನ್ನ ತಂದೆ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಾನೆ. ಹಾಗಾಗಿ ಸೋಮುವಿಗೆ ಏನೋ ಒಂದ್ ಕಡೆ ಸೋಮು ತನ್ನ ತಂದೆಗೆ ಹಣ ಕಳಿಸಿದಾಗ ಅಥವಾ ಕಳಿಸುವಾಗ ಅವನ ಸ್ಪಂದನೆ ಹೇಗಿತ್ತು, ಅಥವಾ ತಂದೆ ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ಸೋಮುವಿನ ಒಂದು ಸ್ಪಂದನೆ ಹೇಗಿತ್ತು, ಅಥವಾ ಅವನ ವರ್ತನೆ ಹೇಗಿತ್ತು ಅನ್ನೋದನ್ನ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ದೀವಿ. ಹಾಗಾಗಿನೇ ಮನುಷ್ಯ ಸಂಬಂಧ ಅನ್ನೋದು ಇಲ್ಲಿ ಪರೀಕ್ಷಿಸಿದಾಗ ಶೋಧಿಸಿ ಅದರ ತುಣುಕುಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಸತ್ಯದ ಪರಿ ಯಾವ ರೀತಿ ಇರ್ತವೆ ಅನ್ನೋದನ್ನ ಸೋಮುವಿನ ಪಾತ್ರದಲ್ಲಿ ನಾವು ಗಮನಿಸಬಹುದು. ಹಾಗೇನೆ ಇನ್ನೊಂದ್ ಕಡೆ ಸೋಮು ಮತ್ತೆ ಕಿಟ್ಟು ಇವರ ಒಂದು ಗೆಳೆತನದ ಒಂದು ಬಾಂಧವ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದೀವಿ. ಹಾಗೇನೆ ಕಿಟ್ಟು ಸೋಮುವಿನ ವರ್ತನೆಯನ್ನು ಕಂಡು ಯಾವ ರೀತಿ ಗಲಿಬಿಲಿಗೊಂಡ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇಬ್ಬರು ಗೆಳೆಯರು, ಅದರಲ್ಲಿ ಆ ಸೋಮು ಅನ್ನುವಂತಹ ಇಲ್ಲಿ ಪಾತ್ರ ಅವನ ಬದುಕಿನ ವಿಚಾರಗಳನ್ನ ತನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂತಹ ಕಿಟ್ಟುವಿನ ಜೊತೆ ಎಲ್ಲೋ ಒಂದ್ ಕಡೆ ಹಂಚ್ಕೊಳ್ತಕ್ಕಂಥದ್ದನ್ನ ಈ ಹ್ಯಾಂಗ್ ಓವರ್ ಅನ್ನುವಂತಹ ಕಥಾಭಾಗದಲ್ಲಿ ಗಮನಿಸಬಹುದು. ನೋಡಿ, ಇಷ್ಟೆಲ್ಲ ನನ್ನ ತರಗತಿಯನ್ನ ಸದುಪಯೋಗ ಪಡಿಸ್ಕೊಂಡಿದ್ದೀರಾ. ಹಾಗಾಗಿ ಇಲ್ಲಿಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.